ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ನೋಕೆ ನನ್ನ ದಿನ ಇದು ಫಸ್ಟ್ನೇ ವಿಡಿಯೋ. ಇವತ್ತಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ವಿಡಿಯೋನ. ಅದು ಬಂದು ಪುರದಮ್ಮ ದೇವಸ್ಥಾನ ಹತ್ರ ಬಂದಿದ್ದೀವಿ. ಇವತ್ತಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಬಂದು ನೋಡ ಅಣ್ಣವರೆಲ್ಲ ನೋಡ್ತಾರೆ. ನಮ್ಗೆ ಏನು ನಾಚಿಕೆ ಆಗುತ್ತೆ, ಆದ್ರೂ ಪರವಾಗಿಲ್ಲ. ಇವೇ ಕಟ್ ಮಾಡ್ಬಿಡ, ಇತ್ತಪ್ಪ ಇದೇ ಫಸ್ಟ್ ವಿಡಿಯೋ ನಂದು. ಬನ್ನಿ ಹೋಗೋಣ. ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ನಾವು ರೆಡಿ ಆಗಿದ್ದೀವಿ. ನೋಡಿ ನಾವೆಲ್ಲ ಬಂದಿದ್ದೀವಿ. ಹಾಯ್ ಮಾಡಿ. ಲತೆಲ್ಲ ಇದು ಬನ್ನಿ ಒಳಗೆ ಹೋಗೋಣ. ಇದೇ ಎಂಟ್ರೆನ್ಸ್ ಎಲ್ಲಿ ಈ ಕಡೆ ಅಣ್ಣ ಬಾ, ಹಂಗ ಮುಂದೆ ಒಂದ್ ಬಾ. ಬೇಡ ಬನ್ನಿ ಹೋಗೋಣ. ಸಿಕ್ಕಾಪಟ್ಟೆ ರಶ್ ಇಲ್ಲಿ. ಇವತ್ತು ಸಂಡೇ ಆದ್ರಿಂದ ಫುಲ್ ರಶ್ ಇಲ್ಲಿ. ಗೈಸ್ ಫುಲ್ಲು ರಶ್ ಇದೆ ಇಲ್ಲಿ. ಇವತ್ತು ಸಂಡೇ ಸಿಕ್ಕಾಪಟ್ಟೆ ರಶ್ ಇದೆ. ಕಾಲ್ ತುಳಿತೇನಾಗಲ್ಲ, ಆ ರೇಂಜಲ್ಲಿ ಏನಾಗಲ್ಲ. ಆಯ್ ಇರ್ಲಿ, ನೀವು ಅಭಿಮಾನ ಮನ್ಸಲ್ಲಿ ಇರ್ಲಿ. ಹೋಗ್ಬಿಟ್ಟು ಕೈ ಮುಗ್ದಿ ಅಡ್ಬಿದ್ ಬರ್ತೀನಿ. ಇವತ್ತಿಂದನೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಅಂತಾನೆ ಬಂದಿರೋದು. ಹಾಗಾಗಿ ಆಶೀರ್ವಾದ ಇದೆ, ತಾಯಿ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಯಾವ ತರ ಇನ್ನ ಯಾವ ಐಡಿಯಾನು ಇಲ್ಲ. ಇದೇ ಫಸ್ಟ್ ವಿಡಿಯೋ ಮಾಡ್ತಿರೋದು. ಒಂದು ಪ್ರೋತ್ಸಾಹ ಬೆಂಬಲ ಎಲ್ಲ ಹಂಗೆ ಇರ್ಬೇಕು ನಮ್ಮ ಮೇಲೆ. ಬನ್ನಿ ಹೋಗೋಣ. ಸಿಕ್ಕಾಪಟ್ಟೆ ರಶ್ ಇದೆ. ಅಲ್ಲೊಂದ್ ಗೇಟ್ ಐತಂತ ಬಾರೋಣ ಹೋಗೋಣ. ಕಳ್ದೋಗ್ಬಿಡಿ. ಬರೀ ಕೊಪ್ಲು ಜಾಸ್ತಿ. ಯಾವ್ದು ಗೇಟ್ ಐತಂದ್ರಲ್ಲ, ಯಾವ್ದಣ್ಣ? ಅಲ್ಲ ಸೋಬೇಕಾಯ್ತಾನೆ, ಇಲ್ಲಿ ಪಾತ್ರೆ ತಗೋಬೇಕಾಗತ್ತೆ ಅಷ್ಟೇ ನಾವು. ಇಲ್ಲ ಐತಿ, ಇಲ್ಲಿ ನಿಂಗೆ ಹೋಗ್ಬೋದು. ಬನ್ನಿ ಹೋಗೋಣ. ಗೈಸ್ ದಾರಿ ತಪ್ಪ ಬಂದ್ಬಿಟ್ಟಿದೀವಿ. ಅವ್ರು ಯಾರು ಹೇಳಿದ್ರು ಹಿಂಗ ಆಸಿಂದ ಹೋಗ್ಬೋದು ಅಂತ. ಹಿಂಗ ಹೋಗಕ್ ಆಗಲ್ವಂತೆ. ಬರೀ ಅಲ್ಲೇ ಈಗ ಡೌನ್ ಇಳಿದ್ವಲ್ಲ, ಅಲ್ಲಿಂದ ಹೋಗ್ಬೇಕು ನಾವೀಗ. ಇಲ್ಲಿ ಹೋಗಕ್ ಆಗಲ್ವಂತೆ. ಇದು ಪುರದಮ್ಮ ದೇವಸ್ಥಾನ ಎಂಟ್ರೆನ್ಸ್ ತೋರಿಸ್ತೀನಿ. ಈಗ ಎಂಟ್ರೆನ್ಸ್ ಅದು ಫ್ರಂಟ್ ಅಷ್ಟೇ, ಅದು ಇನ್ನು ಒಳಗಡೆ ಹೋಗ್ಬೇಕು. ಇಲ್ಲಿ ಫುಲ್ ಕೊಪ್ಪಳ ಹಾಕೊಂಡವ್ರು. ಇವತ್ತು ಸಂಡೇ ಸ್ಪೆಷಲ್ ಫುಲ್ ಕೊಪ್ಪಳ. ಇಲ್ಲಿ ಫುಲ್ ರಶ್ ಇದೆ. ಅಣ್ಣ ದೇವಸ್ಥಾನಕ್ಕೆ ಎಂಟ್ರಿ ಎತ್ ಕಡೆಯಿಂದ? ಇಲ್ಲಿಂದ ಯಾವ್ದೋ ಚಿಕ್ಕ ಗೇಟ್ ಐತೆ ಅಂದ್ರಲ್ಲ, ಎಲ್ಲಣ್ಣ? ಅಲ್ಲೇನಾ? ಬನ್ನಿ ಹೋಗೋಣ. ಫ್ರೆಂಟ್ ಅಂತವ್ರು ಯಾರೋ ನಮ್ಗೆ ತಪ್ಪ ಮಾಹಿತಿ ಕೊಟ್ಬಿಟ್ರು, ಹೂವ ತಾಂಡಿಲ್ಲ ಅಂತ. ಅಲ್ಲಣ್ಣ, ಹೂವ ಎಲ್ಲ ತಾಂಡ್ಲಿಲ್ಲ ಅಂತ. ಯಾವ್ದು ಚಿಕ್ಕ ಗೇಟು ಅಂತ ಅಂದ್ರು. ಇಲ್ಲಿ ಯಾವ್ದು ಗೇಟು ಇಲ್ಲ, ಏನು ಇಲ್ಲ. ಹಂಗಾಸಿನ ಹೋಗ್ಬೇಕು. ಸಿಕ್ಕಾಪಟ್ಟೆ ರಶ್ ಇದೆ. ನಮ್ಗೆ ಏನು ಮಾತಾಡೋದು ಅಷ್ಟೊಂದು ಗೊತ್ತಾಗ್ತಿಲ್ಲ. ಫಸ್ಟ್ನೇ ವಿಡಿಯೋ. ಏನಾನ ತಪ್ಪ ಮಾತಾಡಿದ್ರೆ ಹೊಟ್ಟೆಗೆ ಹಾಕೊಂಬಿಡಿ. ಸಿಕ್ಕಾಪಟ್ಟೆ ರಶ್ ಇದೆ. ಸಿಕ್ಕಾಪಟ್ಟೆ ಬಿಸಿಲಿದೆ. ಒಂಚೂರು ಮುಂದೆ ಹೋಗ್ಬಿಟ್ರಲ್ಲಿ ಹೋಗಿ ನೆರಳಾಗ ನಿಂತ್ಕೊಬೋದು. ಸಂಡೇ ಯಾವತ್ತು ಬರಕ್ ಹೋಗ್ಬೇಡ್ರಿ ಅಂತ ಹೇಳಕ್ಕಾಗಲ್ಲ. ಬರ್ರಿ, ಬಟ್ ವೀಕ್ ಟೈಮಲ್ಲಿ ಬರ್ರಿ. ವೀಕೆಂಡಲ್ಲಿ ಬಂದ್ರೆ ತುಂಬಾ ರಶ್ ಇಲ್ಲಿ. ಬಾಬಾ ಕ್ಲೋಸ್ ಅಪ್ ಅಲ್ಲಿ ಹೆಂಗ್ ಕಾಣ್ಬೇಕ? ನೀನೇನ್ ಬಿಡ್ಕಂತೀಯ? ಏನಪ್ಪ ಏನ್ ಬಿಡ್ಕಂತೀಯ ನೀನು? ಹೇಳ್ಬೇಕು. ನಿನಗೆ ಹೇಳಿ, ನಾನು ದೇವ್ರಿಗೆ ಎಕ್ಸ್ಟ್ರಾ ಮೆಸೇಜ್ ಹಾಕ್ತೀನಿ. ನಾನು ಬೇಕಾದ್ರೆ ಆ ಮೆಸೇಜ್ ಎಲ್ಲ ನೀನು ಇನ್ಸ್ಟಾಗ್ರಾಮ್ ಅಲ್ಲಿ ಟ್ವೀಟ್ ಮಾಡಿರೋ ಅಷ್ಟೇ. ಇನ್ಸ್ಟಾಗ್ರಾಮ್ ಅಲ್ಲಿ ಟ್ವೀಟ್ ಮಾಡಕ್ಕಾಗಲ್ಲ, ಟ್ವಿಟರ್ ಅಲ್ಲಿ ಹೋಗಿ ಟ್ವೀಟ್ ಗೈಸ್ ಅಂತ ಇಂದು ನೆರಳಿಗೆ ಬಂದಿದ್ದೀವಿ. ತುಂಬ ಪವರ್ಫುಲ್ಲು. ಯಾರನ್ನ ವಿಸಿಟ್ ಮಾಡಿದ್ರೆ ವಿಸಿಟ್ ಮಾಡಿ. ತುಂಬ ಇತಿಹಾಸ ಇರೋ ದೇವಸ್ಥಾನ ಇದೆ. 200 ವರ್ಷಗಳ ಇತಿಹಾಸ ಇದೆ ಇದಕ್ಕೆ. ನಮ್ಮ ಮಠ ನೋಡ್ತೀನಿ. ನಂಗೆ ನಗ್ಸೋದಂದರೆ ವಿಡಿಯೋ ಮಾಡೋಕ್ಕೆ. ಇವತ್ತಿಂದ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತಲೇ ದೇವಸ್ಥಾನಕ್ಕೆ ಬಂದಿದ್ದೀನಿ. ತಾಯಿ ಹತ್ರ ಎಲ್ಲ ಬೇಡ್ಕೊಂಡಿದ್ದೀನಿ ನಾನು. ಬನ್ನಿ ಒಂದು ಈಡ್ಗಾಯಿ ಹೊಡೆದು ಸ್ಟಾರ್ಟ್ ಮಾಡೋಣ. ಎಲ್ಲದರಲ್ಲಿ ಪ್ಲಾಸ್ಟಿಕ್ ಬಾಟಲ್, ತಿಂಡಿ ತಿನಿಸಿನ ಕಸ ಬಿಸಾಡುತ್ತಿರುವುದು ಅಕ್ಷಮ್ಯ ಅಪರಾಧವಾಗಿದೆ. ನಿರಂತರ ಸ್ವಚ್ಛತೆ ಕಾಪಾಡುವುದು ನೀವು ಮಾಡಬೇಕಾದ. ದೇವಸ್ಥಾನ ಮಾತ್ರ ಸಕ್ಕತ್ತಾಗಿದೆ. ಊಟಕ್ಕೆ ಇಲ್ಲಿ ಎಲ್ಲಿಗೆ ಏನು ಕೊಡ್ತಾರೆ ಗೊತ್ತಿಲ್ಲ. ಬರೇ ನಾನ್ ವೆಜ್ ಇದೆ. ಸಿ ಊಟ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗೋಣ. ಈಗ ದೇವಸ್ಥಾನದಿಂದ ಆಚೆ ಬಂದು ಸ್ವಲ್ಪ ಕುತ್ಕೊಬೇಕು ಅಂತ ಪುರಾತನ ಕಾಲದ ಮಾತಿದೆ. ಅದಕ್ಕೋಸ್ಕರ ಕುಂತಿದ್ದೀವಿ. ನಮ್ಮ ಶಾಸ್ತ್ರಣ್ಣ ಕೇಳೋಣ, ನಾ ಎಲ್ಲಿ ಸಿ ಊಟ ಕೊಡೋದಿಲ್ಲಿ?
ಗೈಸ್ ಎಲ್ಲ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ. ಸಿಹಿ ಊಟ ಎಲ್ಲಿ ಕೊಡ್ತಾರೆ ಅಂತ ಗೊತ್ತಿಲ್ಲ ಸರ್. ಇಲ್ಲಿ ಊಟ ಎಲ್ಲಿ ಸಿಗುತ್ತೆ? ಊಟ ಪ್ರಸಾದ ಎಲ್ಲೂ ಸಿಗಲ್ವಾ ಇಲ್ಲಿ? ಪ್ರಸಾದ ಇಲ್ಲ ಇಲ್ಲಿ. ಹೌದಾ? ಪ್ರಸಾದ ಇಲ್ಲಿ ಇನ್ನೂ ಅನುಕೂಲ ಇಲ್ಲ ಗೈಸ್. ಇಲ್ಲಿ ಕೊಪ್ಪಳ ಹಾಕೊಂಡಿರ್ತಾರೆ ಅವರು ಬಂದು ದೇವ್ರು ಇದು ಮಾಡ್ಕೊಂಡು ಊಟ ಸೇವೆ ಸಲ್ಲಿಸಿ ಹೋಗ್ತಾರೆ ಅಷ್ಟೇ. ಬಟ್ ಇಲ್ಲಿ ಪ್ರಸಾದದ್ದು ಇಲ್ಲ. ಮುಂದೆ ಕಾಲದಲ್ಲಿ ಮಾಡ್ಬೋದು ಇಲ್ಲಿ ಪ್ರಸಾದದೆಲ್ಲ. ಬನ್ನಿ ಹೋಗೋಣ. ಸದ್ಯದಲ್ಲಿ ಇಲ್ಲ. ಲೆಟ್ಸ್ ಗೋ. ಅಣ್ಣ ದೇವ್ರ ಹತ್ರ ಏನು ಬಿಡ್ಕಂಡೆ? ಹೇಳಲ್ಲ ಯಾಕೆ ಹೇಳಲ್ಲ ಅಕ್ಕ? ದೇವ್ರಿಗೂ ನನಗೂ ಕಾಂಟ್ಯಾಕ್ಟ್. ಅಕ್ಕ ದೇವ್ರ ಹತ್ರ ಏನು ಬಿಡ್ಕಂಡಕ್ಕ? ಹಾಂ ಏನಕ್ಕ? ಅಕ್ಕ ಯಾಕೆ ವಾಯ್ಸ್ ಬರ್ತಿಲ್ವಾ? ಲತಾ ನೀನೇನು ಬಿಡ್ಕಂಡೆ? ಗೈಸ್ ಯಾರು ಹೇಳ್ತಿಲ್ಲ, ನಾನು ಹೇಳಲ್ಲ. ಯಾರ್ಯಾರಿಗೆ ಏನೇನು ಬೇಕೋ ಅವ್ರು ಹೇಳ್ಕೊಂಡಿರ್ತಾರೆ. ಗೈಸ್ ಎಲ್ರೂ ಒಳ್ಳೇದಾಗ್ಲಿ. ಅಲ್ಲ ನಾನ್ ಬೇಡ್ಕೊಂಡದ್ ಹೆಂಗ್ ಗೊತ್ತಾ? ಎಲ್ರೂ ಒಳ್ಳೇದಾಗ್ಲಿ. ನಂದು 3 ಆಸೆ ಇದೆ. ಆ ಆಸೆ ಈಡೇರ್ಲಿ ಅಂತ ಬೇಡ್ಕೊಂಡಿದೀನಿ. ನೆಕ್ಸ್ಟ್ ಸತಿ ಬರ್ಬೇಕಾದ್ರೆ ಆಸೆ ಈಡೇರ್ಲೇಬೇಕು ಅಂತ ಬೇಡ್ಕೊಂಡ್ ಬಂದಿದ್ದೀನಿ. ದೇವಸ್ಥಾನಕ್ಕೆ ಇದೇ ಫಸ್ಟ್ ಬಂದಿರೋದು ಪುರದಮ್ಮಂಗೆ. ವಿಡಿಯೋ ನೋಡಿದ್ವಿ, ತುಂಬಾ ಪವರ್ಫುಲ್ಲು. ಇವಣ್ಣವ್ರು ನೋಡಿ. ಅಣ್ಣ ನೀನು ನೋಡಿದಲ್ವಾ? ನೋಡಿರ್ಲಿವ ನೀನು? ಆ ಅಣ್ಣನ ಇದೇ ಫಸ್ಟ್. ಜೋರ ಮಾತಾಡಕ್ ಆಗ್ತಿಲ್ಲ, ನಾಚಿಕೆ. ಅಣ್ಣಂಗೆ ಜೋರ ಮಾತಾಡಲ್ಲ. ಮಾತಾಡುತ್ತೆ ಜೋರ ಮಾತಾಡಲ್ವಣ್ಣ ನೀನು? ಜೋರ ಮಾತಾಡಿರಿ ಅಂತ ಎಲ್ಲದೂ ಒಂದೇ ತಾನೆ. ಅದು ವಾಯ್ಸ್ ಕೇಳಿಸಲ್ಲ ಅಣ್ಣ ಇದರಲ್ಲಿ. ನೀನ್ ಸರಿ ಇಲ್ಲ ಮೊಬೈಲ್. ನನ್ನ ಫೋನ್ ಅಣ್ಣ ಐಫೋನ್ ಇದು. ನಿಂದ ಯಾವ್ದು ಫೋನ್ ಅಣ್ಣ? ವಿವೋ ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಅಂತ ಇರೋದು. ಸ್ಯಾಮ್ಸಂಗ್ ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಅಲ್ಲ ಇರೋದು. ವಿವೋ ಅಲ್ಟ್ರಾ V50 ಪುರದಮ್ಮಂಗ್ ಬಂದು ಓದ್ತಾ ಇದೀವಿ ಗೈಸ್. ಭಾನುವಾರ ತುಂಬಾ ರಶ್ಶು. ವೀಕ್ ಡೇಸ್ ಅಲ್ಲಿ ಬರಬೇಕು, ವೀಕೆಂಡ್ ಅಲ್ಲಿ ಬಂದ್ರೆ ತುಂಬಾ ರಶ್ ಇಲ್ಲಿ. ಶುಕ್ರವಾರ ಮಂಗಳವಾರ ಬನ್ನಿ ಆದಷ್ಟು. ಅಣ್ಣ ಶುಕ್ರವಾರ ಮಂಗಳವಾರನೇ ಜಾಸ್ತಿ ಅಣ್ಣ. ಹೌದಾ? ಶುಕ್ರವಾರ ಮಂಗಳವಾರ ಭಾನುವಾರ ತುಂಬಾ ರಶ್ಶು. ನಿದ್ದಂತೆ ಬಂದ್ರೆ ಏನಿರ್ತದೆ? ಏನೂ ಇರಲ್ಲ. ಅಲ್ಲ ಅಂದ್ರೆ ನೀಟಾಗಿ ನೋಡ್ಕೊಂಡು ಹೋಗೋದಲ್ಲ ಅಂತ ಅಷ್ಟೇ. ನೀಟಾಗಿ ನೋಡಕ್ ಬರ್ಬೇಕಾ? ಬೇಡ್ಕೊಂಡು ಹೋಗ್ಬೇಕು. ನೀಟಾಗಿ ನೋಡ್ಕೊಂಡು ಫುಲ್ಲು ಬೇಡ್ಕೊಂಡು ನೆಮ್ಮದಿಯಾಗಿ ಕುತ್ಕೊಂಡು ಹೋಗ್ಬೋದಲ್ಲ. ಭಾನುವಾರ ಶುಕ್ರವಾರ ಮಂಗಳವಾರ ಮಸಾಲೆ ವಾಸನೆ. ಅಂದ್ರೆ ತುಂಬಾ ಅರಕೆ ಜಾಸ್ತಿ ಇಲ್ಲಿ. ಫುಲ್ ನಾನ್ ವೆಜ್ ಜಾಸ್ತಿ ಇಲ್ಲಿ. ಈಗ ಇದು ಯಾವ ಊರಣ? ಇದು ಗೊತ್ತಿಲ್ಲ. ಯಾವ ನೋಡು ಯಾವ್ದೋ ಸುತ್ತಮುತ್ತಲ ಹೊನ್ನಾವರಕ್ಕೆ ಬಂದಿದೀವಿ. ಹೊನ್ನಾವರ ಗೈಸ್. ಇಲ್ಲೊಂದು ಹೊನ್ನಾವರ ಇದೆ, ಸಮುದ್ರ ಒಂದಿಲ್ಲ. ಹೊನ್ನಾವರಕ್ಕೆ ಬಂದಿದೀವಿ. ಸಮುದ್ರವಿಲ್ಲದ ಹೊನ್ನಾವರಕ್ಕೆ ಬಂದಿದೀವಿ. ಈ ಹೊನ್ನಾವರ ಬಿಟ್ಟು ಮುಂದಕ್ಕೆ ಹೋದ್ರೆ ಯಾವ ಊರದು? ದುದ್ದ ಸಿಗುತ್ತೆ. ದುದ್ದ ಅಂತ ಊರಿದೆ ಇಲ್ಲಿ ಗೈಸ್. ಇಲ್ಲಿ ಊಟದೊಂದು ವ್ಯವಸ್ಥೆ ಇರ್ಬೇಕಾಯ್ತು, ಚೆನ್ನಾಗಿರೋದು. ಬಟ್ ಇಲ್ಲೇನು ವಿಶೇಷ ಅಂದ್ರೆ ಕೊಪ್ಪಳಕ್ಕಂತಾರೆ, ಅವರೇ ತಂದು ಅಡಿಗೆ ಎಲ್ಲ ಮಾಡ್ಕೊಂಡು ಎಲ್ಲರಿಗೂ ಕೊಡ್ತಾರೆ. ಅಣ್ಣ ಹಿಂಗಣ ಹಿಂಗೇನಾ? ಹಂಗ ಬಂದಿದ್ದಣ್ಣ ನಾವು. ಹೌದಾ? ಲೊಕೇಶನ್ ಹಾಕಕ್ಕ ಒಂದ್ಸತಿ ಗೈಸ್. ಚೆನ್ನಾಗಿದೆ ದೇವಸ್ಥಾನ. ಏನೋ ತುಂಬಾ ಪವರ್ಫುಲ್ ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ಇದ್ರ ಇತಿಹಾಸ ಬಂದ್ಬಿಟ್ಟು 200 ವರ್ಷದ ದೇವಸ್ಥಾನ, ಹಳೆ ದೇವಸ್ಥಾನ ಇದು. ಜಾತ್ರೆ ಹಬ್ಬ ಹರಿದಿನದಲ್ಲಿ ತುಂಬಾ ಜನ ಸೇರ್ತಾರೆ ಇಲ್ಲಿ. ರೋಡು ಅಕ್ಕ ಮ್ಯಾಪ್ ಆಗ್ತಾ ನೋಡಿ. ಹೆಲಿಕಾಪ್ಟರ್ ಓಡಾಡ್ತಾ ಇದೆ ನೋಡಿ. ಹೆಲಿಕಾಪ್ಟರ್ ಲಾಂಚ್ ಮಾಡಿದ್ದೀವಿ ನಾವಿಲ್ಲಿ ಅಣ್ಣ. ಮೇ ಬಿ ಈ ರೋಡೆ ಅಣ್ಣ. ಈ ರೋಡಲ್ಲಿ ನಾವು ಇದನ್ನೇ ನೋಡ್ಲಿಲ್ಲ, ಕೋಳಿ ಫಾರ್ಮ್. ಗೈಸ್ ಬನ್ನಿ. ಈ ರೋಡ್ ಯಾವ್ದು ತಪ್ಪು ದಾರಿಗೆ ಬಂದ್ಬಿಟ್ಟಿದೀವಿ. ಈ ತರ ರೋಡಲ್ಲೇ ಬಂದಿಲ್ಲ ನಾವು. ಊಟ ಅಂತಲ್ಲ ಅಣ್ಣ, ಇನ್ನ ಊಟ ಮಾಡಿಲ್ಲ. ಆ ರೋಡೇನೆ, ಈ ರೋಡ್ ಅಲ್ಲ. ಇನ್ನ ಊಟ ಮಾಡಿಲ್ಲ ಗಾಯ್ಸ್. ಊಟ ಮಾಡಬೇಕು, ಹೊಟ್ಟೆ ಹಸಿದೆ ಇದೆ. ನೋಡ ಅಲ್ಲಿ ತೋಟದೊಳಗೆ ಹೋದಾತು. ಬಾ ಬಾ ಬನ್ನಿ ಹೋಗೋಣ. ತುಂಬಾ ಬಿಸಿಲು ಗಾಯ್ಸ್ ಇಲ್ಲಿ.
ಅವಲ್ಲೇ ಒಂದ್ಸತಿ ಮಳೆ ಬರುತ್ತೆ, ಒಂದ್ಸತಿ ಮಳೆ ಬರಲ್ಲ. ಈ ಸತಿ ಮಳೆನೇ ಕಮ್ಮಿ ನೋಡ್ರಿ. ನಾವ್ ಆ ದೇವಸ್ಥಾನ ಕಾಣ್ತೈತಲ್ಲ, ಆ ದೇವಸ್ಥಾನದಿಂದ ಹಂಗ ಹೋಗ್ಬೇಕಾಯ್ತಿ. ಅಣ್ಣ ಅವಾಗ್ಲೇ ಹೇಳ್ತು, ಒಂದ್ಸತಿ ರೋಡ್ ನೋಡ್ಕೊಂಡ್ಬಿಟ್ರೆ ನಾವು ಯಾವುದೇ ಕಾರಣಕ್ಕೂ ಮರೆಯಲ್ಲ ಅಂತೂ. ನೋಡ್ರಿ ಮರೆ ಅಷ್ಟೇ, ಬಿಲ್ಡಪ್ ಸನ್ಯಾಸಿ ಕೆಟ್ಟ ಅನ್ನಂಗೆ ಗಾಯ್ಸ್. ನನ್ ಪಕ್ಕ ಅದೇ ರೋಡ್ ಅಂತ ಹೇಳ್ತಾ ಇದೀನಿ. ಡೈರೆಕ್ಟ್ ಬಂದೈತೆ. ಇಲ್ಲಿಂದೇನೆ ಹೋಗೋದಲ್ವಣ್ಣ. ರೋಡ್ ಚೆನ್ನಾಗಿಲ್ಲ. ಟಿಪ್ಟೂರಲ್ಲಿ ಒಂದು ಡಾಬಾ ಇದೆ, ಬೃಂದಾವನ ಡಾಬಾ ಅಂತ. ಅಲ್ಗೋ ಬನ್ನಿ, ಚೆನ್ನಾಗಿರುತ್ತೆ, ಫುಡ್ ಎಲ್ಲ ಚೆನ್ನಾಗಿರುತ್ತೆ ಅಲ್ಲಿ. ಅಲ್ಗೋ ಊಟ ಮಾಡೋಣ. ಅಯ್ಯೋ ನಮ್ಗಂತೂ ಇಲ್ಲಿ ಅಲ್ಲಾಡ್ಸಂತೂ ಹೊಟ್ಟೆಲಿರೋದಲ್ಲ ಆಚಿಗೆ ಬರ್ತತೆ. ಅಲ್ಲ ಚಿತ್ರಾನ್ನ ಆಚಿಗೆ ಬರುತ್ತೆ. ಅಕ್ಕೋ ಚಿತ್ರಾನ್ನ ಆಚಿಗೆ ಬರ್ತತೆ ಅಣ್ಣ. ಇಲ್ಲಿ ಈಗ ಹೆಂಗೆ ಹೇಳು, ರೈಟ್ ಲೆಫ್ಟಾ ಸ್ಟ್ರೈಟಾ? ಕರೆಕ್ಟ್ ಅಣ್ಣ. ಕುಡಿದ್ಬಿಟ್ಟು ಇದು ಅಣ್ಣ ಗಾಯ್ಸ್. ಹಳ್ಳ ದಿಣ್ಣೆ ಏನು ನೋಡಲ್ಲ. ಈ ಅಣ್ಣಂದಿನ ಕಾರು ಏನು ನೋಡಲ್ಲ. ತಾಯಿ ದರ್ಶನ ಸೂಪರ್ ಆಗಿ ಆಯ್ತು. ಕ್ಯೂ ಅಲ್ಲಿ ನಿಂತಿದ್ಕೂನು ಸಾರ್ಥಕ ಆಯ್ತು, ಏನ್ ತೊಂದ್ರೆ ಇಲ್ಲ. ಯಾರ್ಯಾರು ಭೇಟಿ ನೀಡಿಲ್ಲ ಎಲ್ರು ಬಂದು ಒಂದ್ಸತಿ ವಿಸಿಟ್ ಮಾಡಿ ದೇವಸ್ಥಾನನ. ತುಂಬಾ ಸಕ್ಕದಾಗಿದೆ ದೇವಸ್ಥಾನ. ಬಟ್ ಅಲ್ಲಿ ಒಳಗೆ ಹೋದ್ರೆ ಒಳ್ಳೇದಕ್ಕಾಗಿ ಬನ್ನಿ, ಒಳ್ಳೇದಕ್ಕೆ ಬರೋದಲ್ಲಿ. ಕೆಟ್ಟದ್ ಮಾಡ್ತೀನಿ ಅಂತ ಬರೋದು ಹೋಗ್ಬೇಡಿ. ನೋಡಿ ಗೈಸ್, ಇಲ್ಲಿ ನಾನು ವಿಡಿಯೋ ಮಾಡ್ತೀರಾ ಡಿಸ್ಟರ್ಬೆನ್ಸ್ ಜಾಸ್ತಿ ಮಾಡ್ತಾರೆ. ಹಿಂದೆ ಲೇಡೀಸ್ ಇದಾರಲ್ಲ ಇಬ್ರು, ಒಬ್ರು 5 ಅಡಿ ಒಬ್ರು 3 ಅಡಿ. ನೋಡ್ರಿ ಇಲ್ಲಿ ಒಬ್ರು 5 ಅಡಿ ಒಬ್ರು 3 ಅಡಿ. ನಮ್ಗಂತೂ ವಿಡಿಯೋ ಮಾಡಕ್ಕೆ ಬಿಡ್ತಿಲ್ಲ. ಏನಕ್ಕ ಗೌರವಾನ್ವಿತವಾಗಿ ಹೇಳುತ್ತಲ್ಲ, ಗೌರವಾನ್ವಿತವಾಗಿ ಹೇಳ್ತಾ ಇದೀನಲ್ಲ. ನಾಲ್ಗೆ ಸ್ವಲ್ಪ ತಡವರ್ಸ್ತಿದೆ ಅಷ್ಟೇ. ಗೌರವಾನ್ವಿತವಾಗಿ ಅಕ್ಕ ಹೇಳ್ತಾ ಇದೀನಿ ನಾನು. ಅಲ್ಲಲ್ಲ ನಾನು ನಾಲ್ಗೆ. ಗೈಸ್ ಇವತ್ತು ಸಂಡೇ, ತುಂಬಾ ಯಾವ ಟೈಮು ವೇಸ್ಟ್ ಮಾಡಿಲ್ಲ ನಾವು. ಕರೆಕ್ಟ್ ಟೈಮಿಗೆ ಬಂದ್ವಿ. ಬಟ್ ಬೆಳಿಗ್ಗೆನೆ ಬೇಗ ಬರಬೇಕಾಯ್ತು. ಇವ್ರಿಗೆ ಫೋನ್ ಮಾಡಿದ್ರೆ 10 ಗಂಟೆ ಫೋನ್ ಮಾಡಿದೀನಿ. 10 ಗಂಟೆಗೆ ಅಣ್ಣ ಅಲ್ಲ 8 ಗಂಟೆಗೆ ಫೋನ್ ಮಾಡಿದಾರ. 10:30 ಫೋನ್ ಮಾಡಿದೀನಿ. ಎದ್ದಾಳಣ ಬರ್ತಾ ಇನ್ ಅರ್ಧ ಗಂಟೆ ಅಂದ್ರೆ ಇನ್ನ ಮಲ್ಗವ್ರೆ. ಫೋನ್ ಮಾಡಿ 11:20 ಹೊಲ್ಟಿದ್ ನಾವು. ಮತ್ತೆ 10 ಗಂಟೆಗೆ ಫೋನ್ ಮಾಡಿ 11:20 ಕೊಟ್ಟಿದ್ದೆ. ಓಣ ನೀನು ಹುಡುಗಿನ ರೆಡಿ ಆಗಕ್ಕೆ ನಾವಂತರ ಹಂಗೆ ಮಾಡಿ. ಯಾಕೆ ಅವ್ರು ಮಾತ್ರ ಪೌಡ್ರು ಶಾಂಪು ಎಲ್ಲ ಹಾಕಬೇಕು, ನಾವ್ ಹಾಕಬಾರ್ದು. ಆದ್ರೆ ಲೇಟಾಗಿ ಬಂದು ಲೇಟೆಸ್ಟಾಗಿ ಬಂದಿದೀವಿ ಬಿಡ. ಅಷ್ಟೇ ಅಷ್ಟೇ. ಸ್ವಲ್ಪ ಜನ ಕಡಿಮೆ ಆಗ್ತಿದ್ರಲ್ಲ. ಬನ್ನಿ ಹೋಗೋಣ ತಿಪ್ಪಟ್ಟೂರಿಗೆ. ಹೊಟ್ಟೆ ಒಳಗೆ ಎದೆ ಒಳಗೆ ಇಟ್ಟವ್ರಲ್ಲ, ಹೊಟ್ಟೆ ಒಳಗೆ ಇಟ್ಟವ್ರು. ಟಿಂಗ್ 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 ಅಂತಿದೆ ಗೈಸ್. ಊಟ ಮಾಡಿದ್ರು ಚೆನ್ನಾಗಿರೋ ಕಡೆ ಮಾಡ್ಬೇಕು. ಎಲ್ಲಾನ ಅಂದ್ರೆ ತಿಂದ್ರು ತೃಪ್ತಿಯಾಗಿ ತಿನ್ಬೇಕು, ಹೊಟ್ಟೆಗೆ ಇಳಿಬೇಕು ಅಲ್ವಣ್ಣ? ಜೋಳ ತಿನ್ನೋ ಟೈಮಲ್ಲಿ ತಿಂದ್ರೆ ಜಾಸ್ತಿ ತಿಂತಾರೆ ಅನ್ಬಿಟ್ಟು. ತಿನ್ನೋ ಟೈಮಲ್ಲಿ ತಿಂದ್ರೆ ಜಾಸ್ತಿ ತಿನ್ಬಿಡ್ತಾರೆ. ಸ್ವಲ್ಪ ಲೇಟ್ ಆಗಿ ತಿಂದ್ರೆ ಅಯ್ಯೋ ಹೊಟ್ಟೆ ಹತ್ತಿ ಜಾಸ್ತಿ ತಿನ್ನಕ್ಕೆ ಆಗಲ್ಲ ಅನ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಯಾರ ಈ ಟ್ರಿಕ್ಕು ಬಂದಿದ್ ಲೇಟ್ ಅನ್ಸ್ಬಿಡ್ತು. ಹೋಗ್ಬೇಕಾ ನೋಡ್ರಿ ಎಷ್ಟು ಬೇಗ ಹೋಗ್ತೀವಿ ಅನ್ಸುತ್ತೆ ಅಲ್ವಾ ಅಣ್ಣ? ಇಲ್ಲ ರೋಡ್ ನೋಡ್ಕೊಂಡಿರ್ಲಿವಲ್ಲ, ಈ ರೋಡು ಗೊತ್ತಾಗ್ಬಿಡೈತಲ್ಲ ನಮ್ಗೆ ಹಿಂಗೆ ಅಂತ. ಯಾರು ಹುಡುಗ ಓಡಿಸ್ತಾವ, ಚಿಕ್ಕ ಹುಡುಗ ಕಾರ್ನ. ಈ ಊರ ಹೆಸರು ಬಂದು ದುದ್ದ ಅಲ್ವಣ? ದುದ್ದ ಅಂತ. ತುಂಬಾ ಮುದ್ದವಾಗಿದೆ ದುದ್ದ ಹೆಸರು. ಒಂದೊಂದು ನೀವು ಇದು ಕೊಡಗು ಆ ಸೈಡ್ ಹೋಗ್ಬಿಟ್ರೆ ಹೆಸರುಗಳೇ ಸಖವಾಗಿರ್ತವೆ, ಕೇಳೋಕ್ ಚಂದ ಹೆಸರುಗಳು. ನೋಡ್ರಿ ಅಜ್ಜಿ ಹೋಟೆಲ್ ಅಂತೆ. ಈ
ಪ್ಲಾನ್ ಇದ್ದಿದ್ದು ಬೆಟ್ಟದ ಭೈರವೇಶ್ವರಕ್ಕೆ ಹೋಗಕ್ಕೆ, ಟೈಮ್ ಆಗ್ಬಿಟ್ಟಿದೆ, ಆಗಲ್ಲ. ನಾಳೆ ನಂದು ಹೋಟ್ಲು ಬೇರೆ ಇದೆ, ತುಂಬಾ ಏನಾಗುತ್ತೆ, ಮೈಕೆ ನೋವಾಗ್ಬಿಡುತ್ತೆ, ಆಗಲ್ಲ ಹೋಗಕ್ಕೆ. ನಾಳೆ ಹೋಗೋಣ. ನಾಳೆ ಹೋಗಕ್ಕಾಗಲ್ಲ, ನಾಳೆ ಹೋಟ್ಲಿದೆ ಅಣ್ಣ. ನಾಡ್ದು ಹೋಗೋಣ. ಇನ್ನು ವೀಕೆಂಡ್ ಬರೋರ್ಗು ಹೋಗಕ್ಕಾಗಲ್ಲ. ವೀಕೆಂಡಲ್ಲಿ ಹೋಗೋದು ಬೇಡ. ಹಾಂ, ಮತ್ತೆ ನಾಡ್ದು ಮಂಗಳವಾರ ಬೇಡ. ಹಾ? ಮಂಗಳವಾರ ಹೋಗಬಾರ್ದು ಅಂತೆಲ್ಲ. ಹಾಂ, ನೀನು ಇಳಿಸು ಹಿಂಗೆಲ್ಲ ಹೋಗು. ಈಚ್ಲು ಮರ ಐತಿಲ್ಲ, ಈಚ್ಲು ಮರ. ನಾನ್ ಡ್ರೈವರ್. ಹಾಂ, ನಾನ್ ಡ್ರೈವರ್, ನೀನ್ ಡ್ರೈವರ್. ನಾನು ನೀನ್ ಡ್ರೈವರ್ ಆದ್ರೆ ನೀನ್ ಹೇಳ್ಬಾರ್ದು. ಮತ್ತೆ ನಾನ್ ಡ್ರೈವಿಂಗ್ ಮಾಡ್ತಾರತ್ತ ನಾನು ಹೇಳ್ಬೋದು. ಏನೋ ಬೀಳ್ಸರ ಅಣ್ಣ, ಬಾಕ್ಸು ಎಣ್ಣೆ 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 ಖಾಲಿ ಬಾಕ್ಸ್ ಹೇಳೋ. ಬನ್ನಿ ಗಾಯ್ಸ್, ಹೋಗೋಣ. ಇನ್ನ ಎಲೆಕ್ಟ್ರಿಕಲ್ ಗಾಡಿ ಬಂದ್ಬಿಟ್ಟು ಓಡ್ಸಕ್ ಬರ್ದವ್ರೆಲ್ಲ ರೋಡಿಗೆ ಬಂದ್ಬಿಟ್ರು ಕಣಪ್ಪ. ಇನ್ನು ತುಂಬಾ ದೂರ ಇದೆ ತಿಪ್ಟೂರು. ಬನ್ನಿ ಹೋಗೋಣ ಅಣ್ಣ. ಏನೋ ಗೊತ್ತು ಅಂತ ಅಂದೆ. ರೈಟು, ಹಿಂಗ್ ಹೋಗೋದು, ರೈಟಾ? ಹಿಂಗೆ ರೈಟ್. ಗಾಯ್ಸ್, ಇವ್ ಅಣ್ಣ ಏನಂತ ಅವಲೆ ಅಂದ್ರೆ, ನನ್ಗೆ ರೋಡ್ ಒಂದ್ಸತಿ ನೋಡ್ಕೊಂಡ್ಬಿಟ್ರೆ ಯಾವ್ದೇ ಕಾರಣಕ್ಕೂ ಮರೆಯಲ್ಲ ಅಂತ. ನಾ ಮರ್ತಿಲ್ಲ ಅಣ್ಣ. ಅದು ಹೋಗುತ್ತೆ, ಆ ಸಿಟಿ ಒಳಗೆ ಹೋಗುತ್ತೆ, ಒಳಗಡೆ ಊರೊಳಗಡೆ ಹೋಗುತ್ತೆ ಅದು. ಮುದ್ದುರಂಗ ಅದು ಅರಸೀಕೆರೆಗೆ ಹೋಗೋದು. ಅದೇ ಊರೊಳಗಡೆನೆ ಹೋಗೋದು ಅದು. ಯಾವ ಊರೊಳಗಡೆ? ಅರಸೀಕೆರೆ ಒಳಗಡೆ. ನಾವು ಅರಸೀಕೆರೆಗೆ ಹೋಗಲ್ವಲ್ಲ, ತಿಪ್ಪೂರು. ಅದಕ್ಕೆ ನಾವು ತಿಪ್ಟೂರ್ಗೆ ಹೋಗೋಣಂತ ರೈಟ್ ಮಾಡಿದ್ದಷ್ಟೇ. ರೈಟ್ ಇದಲ್ವಾ? ಇದು ರೈಟು ಅಣ್ಣ, ಇದು ರೈಟ್ ಕಾಣ. ನಮಗೆ ರೈಟ್ ಲೆಫ್ಟ್ ಗೊತ್ತಾಗಲ್ಲ. ಅವಲೇ ಮಳೆ ಬಂತು, ಈಗ ಅಲ್ಲೇ ಬಿಸಿಲು. ಅಯ್ಯೋ ಗಾಯ್ಸ್, ತುಂಬಾ ಹೊಟ್ಟೆ ಹಸ್ಬಿಟ್ಟೈತೆ. ಅಷ್ಟು ದೂರ ಹೋಗಕ್ಕಲ್ಲ. ಇಲ್ಲೆಲ್ಲ ನಾ ಡಾಬಾ ಸಿಕ್ಕಿದ್ರೆ ಇಲ್ಲ ನಾವು ಊಟ ಮಾಡ್ಕೊಂಡು ಹೋಗ್ತೀವಿ. ತಿಪ್ಟೂರು ಇನ್ನೂ ಎಷ್ಟು ಕಿಲೋಮೀಟರ್ ಐತಣ್ಣ ಇಲ್ಲಿಂದ? ಹೋಗ್ತಾ ಹೋಗ್ತಾ ಹತ್ರ ಆಗುತ್ತೆ. ಹೋಗ್ತಾ ಹತ್ರ ಆಗುತ್ತೆ. ಈಗ ಎಷ್ಟು ತಿಪ್ಟೂರು ಅಣ್ಣ? ಅಷ್ಟೇ 25 ಕಿಲೋಮೀಟರ್ ಇದೆ. 25 ಕಿಲೋಮೀಟರ್ ಆರಾಮಾಗಿ ಕುತ್ಕೊಂಬೋದು, ಏನು ತೊಂದರೆ ಇಲ್ಲ ಅಲ್ವಾ? ತಡ್ಕೊಳಕ್ಕಾದ್ರೆ ತಡ್ಕೊಳಪ್ಪ ಅಣ್ಣ. ಇಲ್ಲೆಲ್ಲೂ ಇಲ್ಲ ಅಣ್ಣ, ಡಾಬಾ ಇವಾಗ ಹೋಟೆಲ್ಸ್ ಇಲ್ಲ ಇಲ್ಲಿ. ಇನ್ನು 25 ಕಿಲೋಮೀಟರ್ ಇದೆ. ಹೋಗೋಣ ಬನ್ನಿ. ಇನ್ನೇನು ಇಷ್ಟೊತ್ತ ಕಾಯ್ದಿದ್ದೀವಿ, ಇನ್ನು 25 ಕಿಲೋಮೀಟರ್ ಕಾಯಕ್ಕಾಗಲ್ಲ. ಕಾಯ್ತೀವಿ. ನಮ್ಗೆ ಯಾಕೋ ಡ್ರೈವರ್ ಮೇಲೆ ನಿದ್ದೆ ಬರ್ತೈತೆ. ಡ್ರೈವರ್ಗೆ ಯಾಕೋ ನಿದ್ದೆ ಬರ್ತೈತೆ ದೇವರದೇನಿಲ್ಲ ಕಣ. ನಿದ್ದೆ ಬರ್ತಿದೆ, ಡ್ರೈವರ್ ನಿದ್ದೆ ಬರ್ತಿದೆ, ಎಳಿತಿದೆ ಆಗ್ಲೇ. ಗಣಸಿಗೆ ಬಂದ ಗಣಸಿಗೆ. ಗಾಯ್ಸ್, ಈ ಊರ ಹೆಸರು ಏನ್ ಗೊತ್ತಾ? ಗಣಸಿ. ಏನಣ್ಣ? ಗಂಡಸಿ ಗಂಡಸಿ ಅಂತ ಊರ ಹೆಸರು. ಒಳ್ಳೊಳ್ಳೆ ಊರ ಹೆಸರು ಅವಪ್ಪ ಇಲ್ಲಂತೂ. ಈ ಊರಿಗೆ ಯಾಕೆ ಗಂಡಸಿ ಅಂತ ಹೆಸರು ಬಂತು ಅಂದ್ರೆ, ಇಲ್ಲಿ ಗೆಣಸು ಜಾಸ್ತಿ ಬೆಳಿತಿದ್ರಂತೆ, ಹಾಗಾಗಿ ಗಂಡಸಿ ಅಂತ ಊರ ಹೆಸರು ಬಂತು. ಗಾಯ್ಸ್, ಈ ರೋಡಲ್ಲಿ ಈ ಅಣ್ಣ ಯಾವ ರೂಟಲ್ಲಿ ಹೋಗುತ್ತೆ ನೋಡ ಬನ್ನಿ. ನಾನೇನು ಹೇಳಲ್ಲ ಅಣ್ಣ. ನೀನ್ ಹೆಂಗ ನಾನು ಹೇಳಲ್ಲ, ಆಮೇಲೆ ನೀನ್ ಗೊತ್ತು ಅಂತೀಯ. ಗಾಯ್ಸ್, ಈ ರೋಡಲ್ಲಿ ಹೆಂಗ ಹೋಗುತ್ತೆ ನೋಡ ಅಂತ ಹೇಳ್ರಿ. ಆಯ್ತು, ಹೆಂಗ ಹೋಗು. ಅಲ್ಲ ಹೋಗ್ಲಿ ಸುಮ್ನೆ. ಹೆಂಗ್ ನಾನ್ ಗೊತ್ತಿಲ್ಲ, ನನಗ್ ಗೊತ್ತಿಲ್ಲ ಅಣ್ಣ. ಇದೇನ ರೂಟು ಇದಿಲ್ಲ ಕಣ, ಮ್ಯಾಪ್ ಹಾಕಣಿತ ಒಕ್ಕ ಅಣ್ಣ. ಇದಲ್ಲ ಬಟ್ ನನಗೇನಿಲ್ಲ. 25 ಕಿಲೋಮೀಟರ್ನ 50 ಕಿಲೋಮೀಟರ್ ಮಾಡುತ್ತೆ ಈಗ ಊಟಕ್ಕೆ. ಯಾಕ ರೋಡ್ ಗೊತ್ತಿಲ್ಲ ಅಂತ ಯಾರ ಹೇಳಿದ್ದಲೇ? ನೋಡ್ಕೊಳ್ಳಲೇ ಇಲ್ಲ ಮಾರ್ಕೆಟ್ ಇದೆ ಕಣ. ಗಾಯ್ಸ್, ಈ ಲ್ಯಾಂಡ್ ಮಾರ್ಕ್ ನೋಡ್ಕೊಂಬಿಡೈತೆ, ಮಾರ್ಕೆಟ್. ಅದಕ್ಕೆ ಗೊತ್ತಾಯ್ತು. ಚಿಕ್ಕ ವಯಸ್ಸಲ್ಲಿ ಒಂಚೂರು ಎದುರಿಸ್ತಾನ ಅಂತ ಅನ್ಕೊಂಡೆ, ಗೊತ್ತಾಗ್ಬಿಡ್ತು ರೋಡ್. ಇದು ಮಾರ್ಕೆಟ್ ಸ್ಟೇಡಿಯಂ ಅಣ್ಣ. ಏನು ಇಷ್ಟು ದೊಡ್ಡದಾಗೈತಿ ಇದು. ಸೌಂಡ್ ಇಷ್ಟು ದೊಡ್ಡದಾಗಿದೆ. ಬಸ್ ಸ್ಟಾಪ್. ಯಾರೋ ಬಟ್ಟೆ ಒಣಗ ಹಾಕ್ಬಿಟ್ಟವ್ರು ಗಾಯ್ಸ್ ಇಲ್ಲಿ. ಅವಾಗ್ಲಿ ಹೋಗ್ರೆ ಸರಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಇದು ಬಟ್ಟೆ ಒಗ್ದಿ ಒಣಗಾಕೋರೆ ಅಂತ ಹೇಳ್ತವ್ರು ಇಬ್ರು. ಹಿಂದೆ ಕುತ್ಕೊಂಡಿ ಇಲ್ಲಿ ವ್ಯಾಪಾರ ಮಾಡ್ತಾರೆ. ಟೀ ಶರ್ಟ ಯಾರೋ ಬಟ್ಟೆ ರೋಡಲ್ಲಿ ಯಾರೋ ಒಗ್ದಾಕ ಒಣಗಾಕೋರಲ್ಲ ಅಂತಾರಲ್ಲ ಇವರು. ಹೆಣ್ಮಗು ಏನ್ರಿ ಮಾಡೋದು ಇಂಥವ್ರನ್ನೆಲ್ಲ ನಾವು ನೋಡ್ರಿ. ಅಲ್ಲಿ ಬಟ್ಟೆ ಒಣಗಾಕೋರೆ, ಆ ಮನೆ ಮೇಲೆ ಒಣಗಾಕೋರೆ. ಹೊಟ್ಟೆ ಹಸಿಯುತ್ತಿದೆ, ಆ ಕಡೆ ಈ ಕಡೆ ಓಡುತ್ತಿದೆ. 25 ಕಿಲೋಮೀಟರ್ ಹೋಗ್ಬೋದು ಬನ್ನಿ ಗೈಸ್. ಹೋಗು ಬೇಡ ಅಂದರೆ ಯಾಕೋ ನಿದ್ದೆ ಬರ್ತಿದೆ ಡ್ರೈವರ್ಗೆ. ಏನ್ ರೋಸ್ತಿಲ್ಲ ಈ ಮರಯ. ಅಲ್ಲೇ ಬಳ್ಳಾರಿಗೆ ಹೋದ್ರು ಅವರು. ಅಭಿನಯ ಚಕ್ರವರ್ತಿ ಅವರು.
ಅವಾಗ ಹಂಗೇನೆ ಒಂದೊಂದು ಟ್ಯಾಬ್ಲೆಟ್ ನುಂಗ್ತಾರೆ, ಚೇಂಜ್ ಆಗ್ತಾರೆ. ಸ್ವಲ್ಪ ಅವ್ರಿಗೆ ಶುಗರ್ ಇದೆ, ಗೈಸ್ ಸ್ವಲ್ಪ ಶುಗರ್ ಇದೆ, ಈಗ ಏನು ಏಜ್ ಇದೆ ಅಂತ ಸ್ವಲ್ಪ ಟ್ಯಾಬ್ಲೆಟ್ ಅಲ್ಲಿ ಮೇಂಟೈನ್ ಮಾಡ್ತಾರೆ. ಒಂದ್ ಟ್ಯಾಬ್ಲೆಟ್ ನುಂಗಿದ್ರೆ ಸುದೀಪ್ ಹಾಕ್ತಾರೆ, ಒಂದ್ ಟ್ಯಾಬ್ಲೆಟ್ ನುಂಗಿದ್ರೆ ದರ್ಶನ್ ಹಾಕ್ತಾರೆ, ಇನ್ನೊಂದು ನುಂಗಿದ್ರೆ ನಾವೇ ಯಾರು ಅಂತ ಕೇಳ್ತಾರೆ. ಬೇಕಾರೆ ನೋಡ್ರಿ 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 ಹೆಂಗ ಆಡ್ತಾರೆ ನೋಡ್ರಿ. ಸ್ವಲ್ಪ ಹಂಗೆ ಏನೋ ಮಾಡಕ್ಕಲ್ಲ, ಏಜ್ ಐತೆ ಮಾತ್ರ ನುಂಗ್ಕೊಂಡು ಕಂಟ್ರೋಲ್ ಇದೆ. ಈಗ ಅವ್ರಿಗೋಸ್ಕರ ಊಟಕ್ಕೆ ಪರದಾಡ್ತಿರೋದು, ಊಟ ಲೇಟ್ ಆಗ್ಬಿಟ್ರೆ ಟ್ಯಾಬ್ಲೆಟ್ ನುಂಗಕ್ಕೆ ಆಗಲ್ಲ. ಅದಕ್ಕೆ ಎತ್ಕೋಣ ನಮ್ಗೆ ಶುಗರ್ ಇಲ್ಲಪ್ಪ, ಆಮೇಲೆ ಇಲ್ದವ್ರೆ ಶುಗರ್ ಏನಿಲ್ಲ, ಸುಮ್ನೆ ತಮಾಷೆ ಮಾಡಿದ್ದು. ಆ ಅಣ್ಣ ಹಾಲೆ ಅಳ್ತಾ ಐತೆ ನಮ್ಗಂತೂ, ನನಗೆ ಒಳ ತಡಿಯಕ್ ಆಗ್ತಾ ಇಲ್ಲ. ಶುಗರ್ ಐತೆ ನೋಡಿ, ಶುಗರ್ ಮಾಡ್ಬಿಟ್ಟ. ಶುಗರ್ ಇರೋದಕ್ಕೆ ಹಿಂಗ ಆಡೋದು. ಯಾರು ಇಲ್ಲ ಅಂದ್ರೆ ಹಿಂಗ್ ಸುಮ್ನೆ ನೋಡ್ರಿ ನೋಡ್ರಿ ಕಣ್ಣಲ್ಲಿ ನೀರ್ ಬರ್ಲಿ ಅಂದ್ರೆ ಕಣ್ಣು ಹೊಡ್ಸ್ಕೊಳ್ಳೋದು. ಗೊಂಡೆನಾಳು ಹೋಗೋದು ದೋಷ್ಟು ಮುಂಡೆ ಸೈಡ್ಗೆ. ಇನ್ನು 20 ಕಿಲೋಮೀಟರ್ 5 ಕಿಲೋಮೀಟರ್ ಬಂದಿಲ್ಲ ನಾವು ಅವಲಿಂದ. ಹತ್ರ ಹೋಗ್ತಾ ಹತ್ರ ಆಗುತ್ತೆ ಅಂತ ಹೇಳೇನಲ್ಲ. ಹೌದು ಗೈಸ್, ಈ ವಿಡಿಯೋ ಹೆಂಗ್ ಬರುತ್ತೇನೋ ಗೊತ್ತಿಲ್ಲ. ಫಸ್ಟ್ನೇ ವಿಡಿಯೋ ಎಲ್ಲ ಹೊಟ್ಟೆಗೆ ಹಾಕೊಂಬಿಡಿ. ನೆಕ್ಸ್ಟು ಅಪ್ಡೇಟ್ ಆಗ್ತಾ ನಾನು ತುಂಬ ಕಲಿಯೋದಿದೆ ಇದರಲ್ಲಿ, ವಿಡಿಯೋಸ್ ಮಾಡೋದ್ರಲ್ಲಿ ಕಲಿತೀನಿ. ಹೊಟ್ಟೆಗೆ ಹಾಕೊಳ್ಳಿಲ್ಲ ಅಂದ್ರೆ ಡಸ್ಟ್ಬಿನ್ಗೆ ಅಂತ ಹಾಕ್ಬಿಡಿ. ಡಸ್ಟ್ಬಿನ್ಗೆ ಯಾರು ಹಾಕಲ್ಲ, ಹೊಟ್ಟೆಗೆ ಹಾಕ್ಕೊಳ್ಳಿ ಸಾಕು. ಇದೇ ಫಸ್ಟ್ ವಿಡಿಯೋ ಆದ್ರಿಂದ ಏನು ಮಾತಾಡಬೇಕು, ಹಿಂಗೆ ಪ್ರೊನೌನ್ಸಿಯೇಷನ್ ಹೆಂಗೆ ಮಾಡೋದು, ಮಾತಾಡೋದು ಕನ್ನಡದಲ್ಲಿ ಹೆಂಗೆ ಮಾತಾಡೋದು, ಅದೆಲ್ಲ ಸ್ವಲ್ಪ ನನಗೆ ಗೊತ್ತಾಗ್ತಾ ಇಲ್ಲ. ಏನು ಮಾತಾಡಬೇಕು ಅನ್ನೋದೆಲ್ಲ ಮರ್ತೋಗಿದೆ. ಅಲ್ಲ, ಈಗ ವಿಡಿಯೋ ಆಫ್ ಮಾಡಿದ್ರೆ ಸಖತ್ತಾಗಿ ಮಾತಾಡ್ತೀನಿ, ಈ ವಿಡಿಯೋ ಆನ್ ಮಾಡಿದಾಗ ಮಾತೇ ಬರಲ್ಲ. ಅದಕ್ಕೋಸ್ಕರ ಹೊಟ್ಟೆಗೆ ಹಾಕಲಿ ಸ್ವಲ್ಪ. ನೆಕ್ಸ್ಟ್ ವಿಡಿಯೋಸ್ ಎಲ್ಲಾದರೂ ನಂದು ಒಳ್ಳೆ ಪ್ರಯತ್ನ ಮಾಡ್ತೀನಿ. ಏನಣ್ಣ, ಪ್ರಯತ್ನ ಪಡೋದು ನಮ್ಮ ಗುಣ, ಫಲ ಕೊಡೋದು ನಿಮ್ಮ ಗುಣ. ಇಲ್ಲ ಗೈಸ್, ಮಾಡ್ಲೇಬೇಕು ವಿಡಿಯೋಸ್. ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡ್ತೀನಿ ಗೈಸ್. ಇವ್ರದೊಂದು ವಿಡಿಯೋ ಮಾಡಬೇಕು, ಇವ್ರದೆಲ್ಲ ಒಂದು ಗ್ರೂಪ್ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಾಡೋಣ, ಹಳ್ಳಕ್ಕೆಲ್ಲ ಇಳಿಸ್ತಾರೆ ಎಂತೆಂಥವ್ರು ಗಾಯ್ಸ್, ಅವೆಲ್ಲ ಬೇಡ. ಎಂತೆಂಥವ್ರಿಗೂ ಏನೋ ಬೇಡಣ ನಮಗೆ. ನಾವು ಹೆಂಗೋ ನೀಟಾಗಂತೂ ಬಂದೇ ಬರುತ್ತೆ ವಿಡಿಯೋ ನಮ್ಮದು. ಸ್ವಲ್ಪ ನಮ್ಮನ್ನು ಸಪೋರ್ಟ್ ಮಾಡಿ. ದಡದಲ್ಲಿದ್ದೀವಿ, ಸ್ವಲ್ಪ ಸಮುದ್ರ ಮಧ್ಯದಲ್ಲಿ ತಗೊಂಡು ನಿಲ್ಲಿಸ್ರಿ. ಹತ್ತು ಕಡೆಯಿಂದ ಬರೋಕ್ಕೆ ಬೋಟೋ ಶಿಪ್ಪೋ ಮಾಡ್ಕೊಂಡ್ ಬಂದ್ಬಿಡ್ತೀವಿ. ಬೇಕಾದ್ರೆ ದಡದಲ್ಲಿ ಸಮುದ್ರದಲ್ಲಿ ಮಧ್ಯದಕ್ಕೆ ತಗೊಂಡು ನಿಲ್ಲಿಸ್ಬಿಟ್ಟು ಕೈ ಬಿಡಬೇಡ್ರಿ. ಸಮುದ್ರ ಮಧ್ಯಕ್ಕೆ ತಾಡೋಗಿ ಅಲ್ಲಿಗೆ ಹೋಗ್ಬಿಟ್ಟು ಕೈ ಬಿಡಬೇಡ್ರಿ. ಅಂದ್ರೆ ಐ ಮೀನ್ ಏನಂದ್ರೆ, ಕೈ ಬಿಡಬೇಡ್ರಿ ಅಂದ್ರೆ ಕೈ ಇಟ್ಕೊಂಡಿರೋ ಕೈ ಬಿಡಬೇಡ್ರಿ. ಹೊಟ್ಟೆ ಹಸಿದೈತೆ. 11 ಗಂಟೆಗೆ ಊಟ ಮಾಡಿದ್ ನಾವು. ಅಲ್ಲ, ತಿಂಡಿ ತಿಂದಿದ್ದು 11 ಗಂಟೆಗೆ ಅಲ್ವಣ? ಹೌದೌದು, 11 ಗಂಟೆ ತಿಂಡಿ ತಿಂದಿದ್ದು. ಅದನ್ನು ಏನಾರ ಬಿಟ್ಟು ಬಂದಿದ್ರೆ, ಚಿತ್ರಾನ್ನ ಬಿಟ್ಟು ಬಂದಿದ್ರೆ ನಮ್ಗೆ ಇಲ್ಲಿ ಚಿತ್ರಾನ್ನ ಹೋಗಿರೋದು. ಇವಾಗ ಹಿಂಗೆ ಓಡಿಸಿರೋ ಕಾರಣ ಹಾರಿಸಿರೋದು ಎಷ್ಟೊತ್ತಿಗೆ, ತಿಪ್ಟೂರ್ಗೆ ಹಾರಿಸಿರೋದು ಎಷ್ಟೊತ್ತಿಗೆ. ಗೈಸ್, ಎಲ್ಲರೂ ಒಂದ್ಸತಿ ವಿಸಿಟ್ ಮಾಡಲೇಬೇಕು ನೀವು. ಚೆನ್ನಾಗಿದೆ ದೇವಸ್ಥಾನ. ಪುರದಮ್ಮ ದೇವಸ್ಥಾನ ನೆಕ್ಸ್ಟ್ ಲೆವೆಲ್ ದೇವಸ್ಥಾನ. ಅದು ತುಂಬ ಚೆನ್ನಾಗಿದೆ. ಇತಿಹಾಸ ಅಂದರೆ 200 ವರ್ಷದ ಹಳೇದು ಅದು. ಜಾತ್ರೆ ಹಬ್ಬ ಹರಿದಿನದಲ್ಲಿ ಮಾತ್ರ ತುಂಬ ಜನ ಸೇರ್ತಾರೆ. ಸಂಡೇ ಇವತ್ತು ನಾವು ಇದೇ ಫಸ್ಟ್ ಬಂದಿರೋ ಸಂಡೇ ಇವತ್ತು ನಾವು. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬಟ್ ಯಾರು ಅಲ್ಲಿ ಗಲೀಜು ಮಾಡಬೇಡ್ರಿ, ಉಗಿಬೇಡ್ರಿ. ಅದೇ ಮೈಕಲ್ಲಿ ಹೇಳ್ತಿದ್ದು, ಗಲೀಜು ಮಾಡಬೇಡ್ರಿ, ಉಗಿಬೇಡ್ರಿ. ಅಲ್ಲೆಲ್ಲ ಕುರಿ ಕೋಳಿ ಅದೆಲ್ಲ ಗೊಬ್ಬರ ಎಲ್ಲ ಅಲ್ಲಲ್ಲೇ ಎಸಿತಾರಂತೆ. ಅದೆಲ್ಲ ಮೈಕಲ್ ಅನೌನ್ಸ್ ಮಾಡ್ತಾ ಇರೋ. ಗಲೀಜಂತೂ ಮಾಡೋಕ್ಕೆ ಹೋಗ್ಬೇಡ್ರಿ. ಇನ್ನೂ ಇಂಪ್ರೂವ್ಮೆಂಟ್ ಮಾಡೋದ್ರಲ್ಲಿರಬೇಕು, ಗಲೀಜು ಮಾಡಬಾರ್ದು ನಾವು. ಅದನ್ನಂತೂ ಹೇಳಲೇಬೇಕು. ಅವ್ರು ಮೈಕಲ್ ಅಲ್ಲಿ ಎಷ್ಟೋ ಅನೌನ್ಸ್ ಮಾಡ್ತಾ ಇರು, ಬಟ್ ಎಲ್ಲ ನೋಡಿದ್ರೆ ಎಲ್ಲ ಅಲ್ಲಲ್ಲೇ ಎಸಿತಿದ್ದಾರೆ. ಅದನ್ನ ಒಂದು ಸ್ವಲ್ಪ ತಪ್ಪಿಸ್ಬೇಕಲ್ಲಿ. ಇನ್ನೆಲ್ಲ ನೋಡಿದ್ರೆ ಆಲ್ರೌಂಡ್ ಸೂಪರ್ ಆಗಿದೆ ದೇವಸ್ಥಾನ. ಸಿಂಪಲ್ ಆಗಿದ್ರೂ ಸೂಪರ್ ಆಗಿದೆ. ಸಿಂಪಲ್ ಮುಖ್ಯ, ಜಾಸ್ತಿ ಆಡಂಬರ ಏನಿಲ್ಲ, ಬಟ್ ಚಿಕ್ಕದಾಗಿದ್ರೂ ಸೂಪರ್ ಆಗಿದೆ ದೇವಸ್ಥಾನ.
ಏನೇ ಬೇಡ್ಕೊಂಬಂದ್ರು ಈಡೇರುತ್ತೆ. ದೇವಸ್ಥಾನ ಚೆನ್ನಾಗಿದೆ. ಏನು ಶಾಸ್ತ್ರಿ, ನನ್ನ ದೇವಸ್ಥಾನ ಚೆನ್ನಾಗಿಲ್ವಾ? ಇವರು ಬಂದಿಲ್ಲ, ನಾನಿದೆ ಫಸ್ಟು. ಇವರೇ ಹೇಳಿದ್ದು ದೇವಸ್ಥಾನ ಚೆನ್ನಾಗೈತೆ ಹೋಗೋಣ ಅಲ್ಲಿಗೆ ಅಂತ. ಇವತ್ತು ಪ್ಲ್ಯಾನ್ ಇದ್ದು ನಮ್ಮದು ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಅಲ್ಲಿ ಹೋಗೋಕ್ಕಾಗಲಿಲ್ಲ, ಇವರೇ ಬರಲ್ಲ ಅಂದರು. ಅದಕ್ಕೆ ಅಷ್ಟು ದೂರ ಆಗಲ್ಲ, ಇವ್ರು ಗೋವಾಕ್ಕೆ ಹೋಗಿ ಬಂದರು, ಹಂಗಾಗಿ ಹೋಗೋಕ್ಕಾಗಲಿಲ್ಲ. ಇಲ್ಲಿ ಹಾಸನ್ಗೆ ಹೋಗ್ಬರೋಣ ಅಂತ ಹಾಸನಕ್ಕೆ ಬಂದಿರೋದಷ್ಟೇ. ಇವತ್ತು ಪ್ಲ್ಯಾನ್ ಇದ್ದಿದ್ದು ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ವಿಡಿಯೋ ಇದು ಮಾಡ್ಕೊಳ್ಳೋಣ ಅಂತ ಇದ್ದಿದ್ದು. ಬಟ್ ತಾಯಿ ನಮ್ಮನ್ನು ಬಿಡಲಿಲ್ಲ. ತಾಯಿ ಇಲ್ಲಿಗೆ ಬಂದು ವಿಡಿಯೋ ಸ್ಟಾರ್ಟ್ ಮಾಡು ಅಂತ ಫೋನ್ ಮಾಡಿದ್ರು. ಅದಕ್ಕೆ ಬಂದು ನೋಡಿ, ಆಗಲೇ ಅಣ್ಣಂಗೆ ನಿದ್ದೆ ಬರ್ತಾಯಿದೆ. ನಮ್ಮ ಮಾತು ಅಂದರೆ ಸಾರ್ಸ ಬಟ್ಟೆ ಮಾಡ್ಕೊಂಡವ್ರೆ. ಅಣ್ಣ ನಾನು ಏನು ಮಾತಾಡಿದೆ ಅವಲಿಂದ? ನೋಡ್ರಿ ಕಣ್ಣು ನೋಡ್ರಿ, ಕಣ್ಣು ಫುಲ್ಲು ಮುಚ್ಚಿಬಿಟ್ಟೈತೆ ಅಣ್ಣ. ಅಕ್ಕ ಕಣ್ಣು ಒಲ್ಲಿಡಿಲಿ ಕಣ್ಣ. ಮುರುಡೇಶ್ವರ್ಗೆ ಹೋಯ್ದ್ವಲ್ಲ ಅಕ್ಕ ನಾವು, ಅವಾಗ ಮಾಡಿತ್ತಲ್ಲ ಕಣ್ಣು. ಲಾರಿಗೆ ಇಕ್ಕಾಗ ಹೋಗುತ್ತೆ ಅವಾಗಪ್ಪ ಅಂತ. ನಿದ್ದೆ ಬಂದು ಹೇಳೋಣ, ಓಡಿಸ್ತೀನಿ. ಹಾಂ ಗೈಸ್, ಮುರುಡೇಶ್ವರಕ್ಕೆ ಹೋಯ್ದ್ವಿ ನಾನು ಇವರೆಲ್ಲ. ಇವ ಅಣ್ಣ ಕಾರ್ ಓಡಿಸ್ತಾ ಐತೆ, ಕಣ್ಣು ಹಿಂಗಂತತೆ, ಹಿಂಗೆ ನಾನು ಹಾಡೆಲ್ಲ ಹೇಳ್ತಾ ಇದೀನಿ ಅಂತದೊಂದ್ಸತಿ ಹಿಂಗೆ ಕಣ್ಣು ಮುಚ್ಚದೆ. ಅಲ್ಲಿ ಲಾರಿ ಬತ್ತೈತೆ ಅಂದರೆ ಅಲ್ಲಿಗೆ ಹೋಗಿ ಸಡನ್ನ ಬ್ರೇಕ್ ಹೊಡೆಯೋದು, ಸಡನ್ನಾಗಿ ಹೋಗಿ ಬ್ರೇಕ್ ಹೊಡೆಯೋದು. ಅಯ್ಯೋ, ಇವಣ್ಣ ನಿದ್ದೆ ಬಂದ್ರೆ ಹೇಳಲ್ಲ. ಯಾಕೆ ಹೇಳ್ರಿ, ನಾನು ಡ್ರೈವರು. ನೋಡ್ರಿ 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 ನೋಡ್ರಿ, ಓಹೋ ಹಂಸು ಕಾಣಲ್ಲ, ಈಗ ಏನು ಕಾಣಲ್ಲ, ದಡೆ ನೋಡ್ರಿ. ವಾ ನೋಡ್ರಿ, ನಾನು ಸುಳ್ಳು ಹೇಳಲ್ಲ ಅಂದ್ರೆ ನೀವೇ ನೋಡ್ರಿ. ನಿದ್ದೆ ಫಸ್ಟ್ ಊಟ ಕೊಡಿಸ್ಬೇಕು, ಟ್ಯಾಬ್ಲೆಟ್ ಬೇರೆ ತಗೊಬೇಕಿನ್ನು. ಬನ್ನಿ ಗೈಸ್, ಹೋಗೋಣ, ಸ್ವಲ್ಪ ರೆಸ್ಟ್ ಮಾಡೋಣ. ಅಲ್ಲಿ ಡಾಬಾದ ಹತ್ತಿರ ವಿಡಿಯೋ ಮಾಡ್ತೀನಿ ಗೈಸ್. ಬೃಂದಾವನ ಫ್ಯಾಮಿಲಿ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಪಾಪ ಅಣ್ಣಂಗೆ ಅಂತೂ ಇಂತೂ ಊಟ ಸಿಗ್ತಿದೆ ಅಲ್ಲ, ನಾವು ಊಟ ಮಾಡಬೇಕು. ಬನ್ನಿ, ಚೆನ್ನಾಗಿರುತ್ತೆ. 2-3 ಸತಿ ಊಟ ಮಾಡಿದ್ದೀವಿ ಆಲ್ರೆಡಿ ನಾವಿಲ್ಲಿ, ತುಂಬ ಚೆನ್ನಾಗಿದೆ. ಬಟ್ ಅವತ್ತು ಮಂಗಳೂರಿಂದ ಬಂದಾಗ ಇಲ್ಲೇ ಊಟ ಮಾಡ್ಕೊಂಡು ಹೋಗಿದ್ದೀವಿ. ಕತ್ಲಲ್ಲಿ ಯಾವ ರೋಡಲ್ಲಿ ಹೋಗ್ಬೇಕು ಅಂತ ಗೊತ್ತಾಗಲಿಲ್ಲ ನಮಗಿಲ್ಲಿ. ಬನ್ನಿ ವಾನ, ಯಾವ ಥರ ಇರುತ್ತೆ ಫುಡ್ಡು ತೋರಿಸ್ತೀನಿ. ಅಕ್ಕ ಬರ್ರಿ ವಾನ. ಅಂತೂ ಇಂತೂ ಹೋಟ್ಲು ಸಿಕ್ತು. ಕರ್ರ ಕಾಣಿಸ್ತಿದ್ದೀವಿ ಅಣ್ಣ. ಅಣ್ಣ ಇಲ್ಲಿ ಹಿಂಗೆ ಬಾ, ಆ ಬೆಳ್ಳು ಕಾಣ್ತೈತಿ ಈಗ. ಬನ್ನಿ ವಾನ, ಬೃಂದಾವನ. ಅಣ್ಣ ರೋಡಲ್ಲಿ ಹಾಕಿದೆ ಕಾರಣ, ಈ ರೋಡಲ್ಲಿ ಬರಪ್ಪ. ಡಾಬಾ ಗೈಸ್, ಬೇಬಿ ಕಾರ್ ಬಂದಿದೆ. ಇನ್ನೊಂದೇನೋ ಬುಕ್ ಮಾಡಿದ್ದೀವಿ. ಬುಕ್ಕಲ್ಲ, ಆರ್ಡ್ರ್ ಮಾಡಿದ್ದೀವಿ. ಏನು ಆರ್ಡ್ರ್ ಮಾಡೋದಣ್ಣ? ಮಶ್ರೂಮ್ ಚಿಲ್ಲಿ ಆರ್ಡ್ರ್ ಮಾಡಿದ್ದೀವಿ. ಫಸ್ಟ್ ಇದೊಂದು, ಅದು ಬರೋಷ್ಟಾಗಿ ಇದನ್ನೇ ಖಾಲಿಯಾಗಿ ಮಾಡಿರ್ತೀವಿ ಅನಿಸುತ್ತೆ. ಬನ್ನಿ, ಹೊಟ್ಟೆ ಹಸ್ಬಿಟ್ಟೈತೀವಿ ಅಣ್ಣಂಗೆ. ಪಾಪ ನೋಡ್ರಿ ಮಕ್ಕ ನೋಡ್ರಿ ಅಣ್ಣಂಗೆ ತುಂಬ ಜಾಸ್ತಿ ಆಗ್ಬಿಟ್ಟಿದೆ. ಬನ್ನಿ ತಿನ್ಬಿಟ್ಟು ಸಿಗ್ತೀವಿ ಗೈಸ್. ಊಟ ಮುಗೀತು. ಬನ್ನಿ ವಾನ. ಅಣ್ಣ ಕೀ ತೆಗಿ, ಕೊಟ್ಟೆ. ಬನ್ನಿ ವಾನ, ಟೈಮ್ ಆಗ್ಬಿಟ್ಟಿದೆ ಆಲ್ರೆಡಿ. ನೀರಲ್ಲ ಅಣ್ಣ, ಕೀ ಕೊಡೋಣ, ನೀರು ಕೊಡ್ತೀಯಲ್ಲ ಅಣ್ಣ. ಲೆಟ್ಸ್ ಗೋ.